ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನರಪತ್ತಂಗ ರಸ್ತೆ, ಬೆಂಗಳೂರು. ದಿನಾಂಕವನ್ನ ನೋಡಿ, ಇಂದು 8/8/2025ರಂದು ಪರಿಷ್ಕೃತ ವರ್ಗಾವಣಾ ವೇಳಾಪಟ್ಟಿ ಅಂದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಒಂದು ಪರಿಷ್ಕೃತ ವರ್ಗಾವಣೆ ವೇಳಾಪಟ್ಟಿಯನ್ನು ಇದೀಗ ಪ್ರಕಟಿಸಿರುವಂತದ್ದು. ವಿಷಯವನ್ನ ನೋಡೋಣ. 2024-25ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ, ತತ್ಸಮಾನ ವೃಂದದ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರು ಮತ್ತು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು, ತತ್ಸಮಾನ ವೃಂದ, ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ವಿಶೇಷ ಶಿಕ್ಷಕರು ಹಾಗೂ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ತತ್ಸಮಾನ ವೃಂದದ ಅಧಿಕಾರಿಗಳ ಸಾಮಾನ್ಯ ವರ್ಗಾವಣೆಗಳನ್ನು ಹಮ್ಮಿಕೊಳ್ಳುವ ಕುರಿತು ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸುವ ಕುರಿತು ಬಹಳಷ್ಟು ದಿನಗಳಿಂದ ಶಿಕ್ಷಕರು ಇದನ್ನ ಕಾಯ್ತಾ ಇದ್ರು. ಈಗ ಒಂದು ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ. ಇಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ತಾವು ಅದನ್ನ ಮತ್ತೊಮ್ಮೆ ಇದನ್ನ ಡಿಟೇಲ್ ಆಗಿ ತಾವು ನೋಡ್ಕೊಳ್ಬಹುದು. ಹಾಗಾಗಿ ಇದನ್ನ ಮತ್ತೊಂದ್ಸಲ ತಾವು ಅಭ್ಯಾಸವನ್ನ ನೋಡಿ ಇದನ್ನ ಸರಿಯಾದ ರೀತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇಲ್ಲಿ ಕೂಡ ನಾನು ಮಾಹಿತಿಯನ್ನ ಹಂಚ್ತಾ ಇದ್ದೇನೆ. ಶಿಕ್ಷಕರ ಸಮರ್ಪಕ ಮರು ಹಂಚಿಕೆ ಪ್ರಕ್ರಿಯೆ ಅಂತಿದೆ. ಇಲ್ಲಿ ಶಿಕ್ಷಕರ ಮರು ಹಂಚಿಕೆ 7 ಅನುಸಾರ ಪರ್ಯಾಯ ವರ್ಷಕ್ಕೆ ಪ್ರತಿಯೊಂದು ಶಾಲೆಯಲ್ಲಿ ಸಮರ್ಪಕ ಮರು ಹಂಚಿಕೆ ನಂತರ ಮಂಜೂರು ಮಾಡಿರುವ ಹುದ್ದೆಗಳ ಸಂಬಂಧ ಆದೇಶ ಹೊರಡಿಸುವುದು. ಇಲ್ಲಿ ಆದೇಶನೇ 8/8/2025 ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಮತ್ತು ನಿರ್ದೇಶಕರು ಪ್ರೌಢ ಶಿಕ್ಷಣ. ಅಂತಿಮವಾಗಿ ಶಾಲಾವಾರು, ತಾಲೂಕುವಾರು, ಜಿಲ್ಲಾವಾರು ಹುದ್ದೆಗಳ ಮಂಜೂರಾತಿ ಆದೇಶಗಳನ್ನ ಕೆಳಗಡೆ ಇದೆ. ಸಂಬಂಧಪಟ್ಟವರ ಲಾಗಿನ್ ನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ನಿರ್ದೇಶಕರು ರಾಜ್ಯದ ಎಲ್ಲಾ ನಿರ್ದೇಶಕ ಮತ್ತು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ. ಮೇಲಿನಂತೆ ಅಂತಿಮಗೊಳಿಸಿದ ಶಾಲಾವಾರು, ವಿಷಯವಾರು, ವೃಂದವಾರು ಹುದ್ದೆಗಳಿಗೆ ಕಾರ್ಯನಿರತ ಶಿಕ್ಷಕರ ಮರು ಹೊಂದಾಣಿಕೆ 11/8/2025 ಅಂತಕ್ಕಂಥ. ಇನ್ನು ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆಗೆ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟಣೆ 12/8/2025ರಂದು. ಅಂದ್ರೆ ಈ ಹೆಚ್ಚುವರಿಯಾಗಿರ್ತಕ್ಕಂಥ ಶಿಕ್ಷಕರ ಪರಿಷ್ಕೃತ ಕರಡು ಪಟ್ಟಿ ಪ್ರಕಟಣೆಯನ್ನ ದಿನಾಂಕ 12/8/2025. ವರ್ಗಾವಣೆ ಪ್ರಕ್ರಿಯೆ ಏನಿದೆ? ಮೊದಲಿಗೆ ಪ್ರಾಥಮಿಕ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಕ್ರಮವಹಿಸುವ ಅಧಿಕಾರಿಗಳು ಯಾರಂತ. ಶಿಕ್ಷಕರ ಸಮರ್ಪಕ ಮರು ಹಂಚಿಕೆ, ಕೌನ್ಸಿಲಿಂಗ್ ಮತ್ತು ಕೋರಿಕೆ ಪರಸ್ಪರ ವರ್ಗಾವಣೆ, ಅರ್ಜಿ ಸಲ್ಲಿಸುವ ಕ್ರಮಗಳು. ಸಾಮಾನ್ಯ ಇದು ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಿಸಲಾಗಿದೆ 14/8/2025ರವರೆಗೆ ಅಂತ. ಹಾಗಾಗಿ ಇದನ್ನ ತಾವು ನೋಡ್ಕೊಳ್ಬಹುದು. ಇಲ್ಲಿ ಕೂಡ ಪ್ರತಿಯೊಂದು ಪ್ರಾಥಮಿಕ, ಪ್ರೌಢ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಇದನ್ನ ದಿನಾಂಕವನ್ನ ಮುಂದೂಡಿರ್ತಕ್ಕಂಥದ್ದು. ಯಾರಾದ್ರೂ ಅರ್ಜಿ ಸಲ್ಲಿಸ್ತಕ್ಕಂಥವ್ರು ಇನ್ನೂ ಅರ್ಜಿಯನ್ನ ಸಲ್ಲಿಸಬಹುದು ಅಂತ. ಇಲ್ಲಿ ಬೇರೆ ಬೇರೆ ವಿಷಯವನ್ನೆಲ್ಲವನ್ನ ಕೊಟ್ಟರೆ ಇದನ್ನ ತಾವು ನೋಡ್ಕೊಳ್ಬಹುದು. ಹೆಚ್ಚುವರಿಯಾದ ಶಿಕ್ಷಕರು ಸಲ್ಲಿಸುವ ವಿನಾಯಿತಿ ಆದ್ಯತೆಯಲ್ಲಿನ ದಾಖಲೆಗಳನ್ನ ಪರಿಶೀಲನೆ, ಅಂಗೀಕಾರ, ತಿರಸ್ಕಾರ ಮಾಡತಕ್ಕಂಥದ್ದು 16/8/2025ರವರೆಗೆ ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು. ದಿನಾಂಕ 1/8/2025ರಲ್ಲಿದ್ದಂತೆ ಖಾಲಿ ಹುದ್ದೆಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಣೆ 16/8 ಅದೇ ದಿನಾಂಕದಂದು ಅಂತ. ಇನ್ನು ಹೆಚ್ಚುವರಿಯಾದ ಶಿಕ್ಷಕರ ಅರ್ಜಿಗಳ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂಗೀಕೃತ ಮತ್ತು ತಿರಸ್ಕೃತ ಪಟ್ಟಿ ಹಾಗೂ ತಾತ್ಕಾಲಿಕ ಆದ್ಯತೆ ಪಟ್ಟಿಯನ್ನು 19/8/2025ರಂದು ಪ್ರಕಟಿಸಲಾಗುವುದು. ವ್ಯಾಪ್ತಿ ಯಾವುದಂದ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು. ಆದೇಶದಿಂದ ಬಾಧಿತರಾದ ಹೆಚ್ಚುವರಿಯಾದ ಶಿಕ್ಷಕರು ಕುಂದುಕೊರತೆ ನಿವಾರಣಾ ಅಧಿಕಾರಿಗಳನ್ನು ಸಂಪರ್ಕಿಸಲು ನಿಗದಿಪಡಿಸಿದ ದಿನಾಂಕ 19ರಿಂದ 25 ಆಗಸ್ಟ್ ವರೆಗೆ ದಿನಾಂಕವನ್ನು ಕೊಡಲಾಗಿದೆ. ಬಾಧಿತ ಶಿಕ್ಷಕರು ಯಾರು ಸಂಪರ್ಕಿಸಬಹುದು? ಬಾಧಿತ ಶಿಕ್ಷಕರು. ಇನ್ನು ತಾತ್ಕಾಲಿಕ ಆದ್ಯತೆ ಪಟ್ಟಿಗೆ ಸಲ್ಲಿಕೆಯಾಗುವ ಆಕ್ಷೇಪಣೆಗಳ ಪರಿಶೀಲನೆ ನಂತರ ಇಂದೀಕರಣ ಮಾಡತಕ್ಕಂಥ ದಿನಾಂಕವನ್ನು ಇಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹಂಚಿಕೆ ಶಿಕ್ಷಕರ ಅಂತಿಮ ಜ್ಯೇಷ್ಠತಾ ಪಟ್ಟಿ ಎಲ್ಲಾ ವೃಂದವಾರು, ಶಾಲಾವಾರು, ವಿಷಯವಾರು ಖಾಲಿ ಹುದ್ದೆಗಳ ಅಂತಿಮ ಪಟ್ಟಿ ಪ್ರಕಟಣೆ 26/8/2025ರಂದು ಮುಖ್ಯೋಪಾಧ್ಯಾಯರಿಗೆ ಅನ್ವಯವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಪ್ರಾಥಮಿಕ, ಇದು ಪ್ರೌಢಶಾಲಾ ಶಿಕ್ಷಕ. ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹೊಂದಾಣಿಕೆ ಕೌನ್ಸಿಲಿಂಗ್ ಬ್ಲಾಕ್ ಹಂತದಲ್ಲಿ ಪೂರ್ವಾಹ್ನ 29 ತಾರೀಕು, ಇದು ಕೂಡ 30ನೇ ತಾರೀಕು ಪೂರ್ವಾಹ್ನ. ಬ್ಲಾಕ್ ಹಂತದ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹೊಂದಾಣಿಕೆ ನಂತರ ತಾಲೂಕಿನಲ್ಲಿ ಉಳಿಕೆಯಾಗುವ ಹೆಚ್ಚುವರಿ ಶಿಕ್ಷಕರ ಕೌನ್ಸಿಲಿಂಗ್ ಜಿಲ್ಲಾ ಹಂತದಲ್ಲಿ 29/2025, ಇದು 30/8/2025 ಅಂತ. ಇದು ಮುಖ್ಯೋಪಾಧ್ಯಾಯರಿಗೆ ಅನ್ವಯಿಸುವುದಿಲ್ಲ ಅನ್ನತಕ್ಕಂಥ ಕೊಟ್ಟಿದೆ. ಇನ್ನು ಜಿಲ್ಲಾ ಹಂತದಲ್ಲಿ ಹೆಚ್ಚುವರಿ ಶಿಕ್ಷಕರ ಮರು ಹೊಂದಾಣಿಕೆ ನಂತರ ಉಳಿಕೆಯಾಗುವ ಹೆಚ್ಚುವರಿ ಶಿಕ್ಷಕರು ಜಿಲ್ಲೆಯೊಳಗೆ PTR ಪ್ರಕಾರ ಅತಿ ಹೆಚ್ಚಿನ ಮಕ್ಕಳ ದಾಖಲಾತಿ ಇರುವ ಶಾಲೆಗಳಲ್ಲಿ ಇಳಿಕೆ ಕ್ರಮಾಂಕದಲ್ಲಿ ಶಿಕ್ಷಕರ ಮರು ಹೊಂದಾಣಿಕೆ ಕ್ರಮಗಳನ್ನು ಜಿಲ್ಲಾ ಹಂತದಲ್ಲಿ ನೆರವೇರಿಸಲಾಗುವುದು 1/9/2025ರಂದು ಪ್ರಾಥಮಿಕ ಮತ್ತು ಪ್ರೌಢ. ಇನ್ನು ಎರಡನೇ, ನಿರ್ದಿಷ್ಟಪಡಿಸಿದ ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ವರ್ಗಾವಣೆ. ಆಕ್ಷೇಪಣೆಗಳ ಪರಿಶೀಲನೆ ನಂತರ 5 ವರ್ಷ ಪೂರ್ಣಗೊಂಡ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಮತ್ತು ತಾಂತ್ರಿಕ ಸಹಾಯಕರ ತಾತ್ಕಾಲಿಕ ಆದ್ಯತೆ ಪಟ್ಟಿ ಪ್ರಕಟಣೆ 12/8/2025ರಂದು ಅಂತ. ಅದೇ ನಂತರ ತಾತ್ಕಾಲಿಕ ಆದ್ಯತೆ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪರಿಶೀಲನೆ ಇಂದೀಕರಿಸುವುದು 16/8/2025.
ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟ 25/8/2025 ಪ್ರಕಟಣೆಯನ್ನು ಮಾಡ್ತಾರಂತ. ವೃಂದವಾರು ಖಾಲಿ ಹುದ್ದೆಗಳ ಪ್ರಕಟಣೆ 3/9/2025. ಅಂತಿಮ ಆದ್ಯತೆ ಪಟ್ಟಿಯಂತೆ ಗರಿಷ್ಠ 5 ವರ್ಷಾವಧಿ ಮುಗಿದ ಪಡಿಸಿದ ಮತ್ತು ತಾಂತ್ರಿಕ ಸಹಾಯಕರ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಕೋರಿಕೆ ವರ್ಗಾವಣೆಯ ಪೂರ್ವದಲ್ಲಿ ಇದು 5 ವರ್ಷ ಪೂರ್ಣಗೊಂಡಿರತಕ್ಕಂತ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಕೌನ್ಸಿಲಿಂಗ್ 4/9/2025 ಪ್ರಾಥಮಿಕ, ಇದು ಪ್ರೌಢ, ಇದು ಮುಖ್ಯೋಪಾಧ್ಯಾಯರಿರ್ತಕ್ಕಂಥವು. ಇನ್ನು ಜಿಲ್ಲೆಯೊಳಗೆ ಖಾಲಿ ಹುದ್ದೆಗಳು ಲಭ್ಯವಿಲ್ಲದಿದ್ದಲ್ಲಿ ಪಿಟಿಆರ್ ಪ್ರಕಾರ ಕೌನ್ಸಿಲಿಂಗ್ ನಡೆಸುವುದು. ಪಿಟಿಆರ್ ಈಗಾಗಲೇ ಮೇಲ್ಗಡೆ ಹೇಳಿರುವಂತೆ 6/9/2025, 6/9/2025. ಇನ್ನು ಸಾಮಾನ್ಯ ಕೋರಿಕೆ ವರ್ಗಾವಣೆ ಇದೆ ನೋಡಿ ಇಲ್ಲಿ. ಸಾಮಾನ್ಯ ಕೋರಿಕೆ ವರ್ಗಾವಣೆ ಅಥವಾ ಪರಸ್ಪರ ವರ್ಗಾವಣೆ. ಕೋರಿಕೆ ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅವಕಾಶ ದಿನಾಂಕವನ್ನು ವಿಸ್ತರಿಸಿದ್ದಾರೆ 14/8/2025. 6 ದಾಖಲೆಗಳನ್ನು ಪರಿಶೀಲಿಸಿ ತಂತ್ರಾಂಶದಲ್ಲಿ ತಿರಸ್ಕಾರ ಅಂಗೀಕಾರ ಮಾಡತಕ್ಕಂಥ 28/2025. ಕೋರಿಕೆ ಮತ್ತು ಪರಸ್ಪರ ವರ್ಗಾವಣೆಗೆ ಅನರ್ಹರಾದ ಶಿಕ್ಷಕರ ತಾತ್ಕಾಲಿಕ ಆದ್ಯತೆ ಪಟ್ಟಿ 21/8/2025. ಪ್ರಕಟಿತ ತಾತ್ಕಾಲಿಕ ಆದ್ಯತೆ ಪಟ್ಟಿ ಆದೇಶದಂತೆ ಬಾಧಿತರಾದ ಶಿಕ್ಷಕರು ಕುಂದುಕೊರತೆ ನಿವಾರಣಾಧಿಕಾರಿಗಳನ್ನು ಸಂಪರ್ಕಿಸುವ ದಿನಾಂಕ 29/8/2025 ಇದೆ. ಬಾಧಿತ ಶಿಕ್ಷಕರು ಜಿಲ್ಲೆಯ ಒಳಗೆ, ವಿಭಾಗದ ಒಳಗೆ, ವಿಭಾಗದ ಹೊರಗೆ ಕೋರಿಕೆ ವರ್ಗಾವಣೆ ಬಯಸಿ ಅರ್ಜಿ ಸಲ್ಲಿಸುವ ಶಿಕ್ಷಕರ ತಾತ್ಕಾಲಿಕ ಆದ್ಯತೆ ಪಟ್ಟಿ ಸಲ್ಲಿಕೆಯಾಗುವ ಆಕ್ಷೇಪಣೆಗಳ ಪರಿಶೀಲನೆ ನಂತರ ಇಂದೀಕರಣ ಹಾಗೂ ಅಂತಿಮ ಅರ್ಹತಾ ಆದ್ಯತೆ ಪಟ್ಟಿ ಪ್ರಕರಣ 38/2025 ಅಂತ ಕೊಟ್ಟಿದೆ. ವಿಭಾಗೀಯ ಸಹ ನಿರ್ದೇಶಕರು ಆಯ್ಕೆ ತೀರ್ಮಾನ ತಂತ್ರಾಂಶದಲ್ಲಿ ಇಂದೀಕರಿಸುವುದು 38 ದಿನಾಂಕವರೆಗೆ, ಅಂದ್ರೆ 2 ಸೆಪ್ಟೆಂಬರ್. ಮೇಲಿನಂತೆ ಕೋರಿಕೆ ಮತ್ತು ಪರಸ್ಪರ ವರ್ಗಾವಣೆಗಳಿಗೆ ಅರ್ಜಿ ಸಲ್ಲಿಸಿದ ಶಿಕ್ಷಕರುಗಳ ಜಿಲ್ಲಾ ವಿಭಾಗ, ಅಂತರ್ ವಿಭಾಗ ಮಟ್ಟದ ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ಮತ್ತು ಕನಿಷ್ಠ 3 ರಿಂದ 5 ವರ್ಷದವರೆಗೆ ನಿರ್ದಿಷ್ಟಪಡಿಸಿದ ಮತ್ತು ತಾಂತ್ರಿಕ ಸಹಾಯಕರನ್ನು ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೆ ಶಿಕ್ಷಕರ ಅಂತಿಮ ಜ್ಯೇಷ್ಠತಾ ಪಟ್ಟಿ 8/9/2025. ಜಿಲ್ಲೆಯೊಳಗಿನ ವರ್ಗಾವಣೆಗೆ ಲಭ್ಯವಿರುವ ಖಾಲಿ ಹುದ್ದೆಗಳು 8/9/2025. ಇನ್ನು ಜಿಲ್ಲಾ ಹಂತದ ವರ್ಗಾವಣೆ ಕೌನ್ಸಿಲಿಂಗ್ ಕ್ರಮಗಳು. ಜಿಲ್ಲೆಯ ಒಳಗೆ ಅಂತಿಮ ಆದ್ಯತೆ ಪಟ್ಟಿಯಂತೆ ಕೋರಿಕೆ ವರ್ಗಾವಣೆಗಳ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ತಾಲೂಕಿನ ಒಳಗೆ ಮತ್ತು ತಾಲೂಕಿನ ಹೊರಗೆ 9/9/2025 ರಿಂದ 12/2025. ಇದು ಪ್ರೌಢಶಾಲೆ 15 ರಿಂದ 16/9/2025. ಅಂತಿಮ ಆದ್ಯತೆ ಪಟ್ಟಿಯಂತೆ ಪರಸ್ಪರ ವರ್ಗಾವಣೆಗಳ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ 17/9/2025, 17/9. ಇನ್ನು ಅಂತಿಮ ಆದ್ಯತೆ ಪಟ್ಟಿಯಂತೆ ಕನಿಷ್ಠ 3 ರಿಂದ 5 ವರ್ಷದೊಳಗೆ ಅವಧಿ ಮುಗಿದ ನಿರ್ದಿಷ್ಟಪಡಿಸಿದ ತಾಂತ್ರಿಕ ಸಹಾಯಕರನ್ನು ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಜಿಲ್ಲೆಯೊಳಗೆ ಕೋರಿಕೆ ವರ್ಗಾವಣೆ ನಂತರ 18/9/2025. ವಿಭಾಗೀಯ ಹಂತದ ವರ್ಗಾವಣೆಗಳು. ಲಭ್ಯವಿರುವ ಖಾಲಿ ಹುದ್ದೆಗಳ ಪ್ರಕಟಣೆ. ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ 20 ರಿಂದ 24 ಮತ್ತು ಆದ್ಯತೆ ಪಟ್ಟಿಯಂತೆ ಪರಸ್ಪರ ವರ್ಗಾವಣೆಗಳ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ ಪ್ರಕ್ರಿಯೆ 3/10/2025. ಅದೇ ರೀತಿ ವಿಶೇಷವಾಗಿರ್ತಕ್ಕಂಥ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಅಂದ್ರ ಸ್ಥಳ ನಿಯುಕ್ತಿ ಪ್ರಕ್ರಿಯೆ ಆಯಾ ವಿಭಾಗದೊಳಗೆ ಇವೆಲ್ಲ ಅನ್ವಯಿಸ್ತಕ್ಕಂಥದ್ದಿಲ್ಲ. ಇದು ಪ್ರೌಢಶಾಲೆ ಮುಖ್ಯ ಗುರುಗಳಿಗೆ ಮಾತ್ರ ಇದೆ. ಅಂತರ್ ವಿಭಾಗೀಯ ಹಂತದ ವರ್ಗಾವಣೆ ಕ್ರಮಗಳು. ವಿಭಾಗದ ಹೊರಗಿನ ಕೋರಿಕೆ ವರ್ಗಾವಣೆ ಕೌನ್ಸಿಲಿಂಗ್ 4/10/2025 ಪಟ್ಟಿ ಪ್ರಕಟಣೆ. ಅಂತಿಮ ಆದ್ಯತೆ ಪಟ್ಟಿ ಮೂಲಕ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ 6/10 ರಿಂದ 10/10/2025 ಪ್ರೌಢ 13/10/2025 ರಿಂದ 16/10/2025. ಮುಖ್ಯೋಪಾಧ್ಯಾಯರ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ 17/10/2025 ಆ ಒಂದು ಹುದ್ದೆಯಲ್ಲಿರ್ತಕ್ಕಂಥ. ಅಂತಿಮ ಆದ್ಯತೆ ಪಟ್ಟಿಯಂತೆ ಪರಸ್ಪರ ವರ್ಗಾವಣೆಗಳ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿ 18/10/2025, ಇಲ್ಲಿ 18/10, ಇದನ್ನು ಕೂಡ 18/10/2025. ಆದ್ಮೇಲೆ ಈ ರೀತಿಯಾಗಿ ಈ ವರ್ಗಾವಣೆಗಾಗಿ ಒಂದು ವೇಳಾಪಟ್ಟಿಯನ್ನು, ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಟ್ಟಿರುತ್ತಾರೆ. ಹಾಗಾಗಿ ಈ ವೇಳಾಪಟ್ಟಿ, ಈ ಒಂದು PDF ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ತಾವು ಮತ್ತೊಮ್ಮೆ ಅದನ್ನ ಸರಿಯಾಗಿ ತಾವು ಅದನ್ನು ಓದ್ಕೊಳ್ತೀರಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.